ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTC ಹಾಸನ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಯಾವ್ಯಾವ ಅಭ್ಯರ್ಥಿಗಳು ಎಷ್ಟೆಷ್ಟು ಅಂಕ ಪಡೆದಿದ್ದಾರೆ, ಇಲ್ಲೇ ಗಂಟ 40+ ಅಂಕ ಪಡೆದ ಅಭ್ಯರ್ಥಿಗಳೆಷ್ಟು, 45ರ ಮೇಲೆ ಎಷ್ಟು ಅಭ್ಯರ್ಥಿಗಳು ಅಂಕ ಪಡ್ಕೊಂಡಿದ್ದಾರೆ. ಈ ಒಂದು ಮಾಹಿತಿನ ಸಂಪೂರ್ಣವಾಗಿ ನೋಡ್ತಾ ಬರೋಣ. ನಾವು ಹಾಸನ ತರಬೇತಿಯ ಒಂದು ಟ್ರ್ಯಾಕಲ್ಲಿ 16/12/2024ರಿಂದ ದಿನಾಂಕ 22/2/2025ರವರೆಗೆ ಟೋಟಲ್ ಎಷ್ಟು ಅಭ್ಯರ್ಥಿಗಳು 40+ ತಗೊಂಡ್ರು, 45+ ತಗೊಂಡರು ಅಂತಕ್ಕಂಥ ಮಾಹಿತಿನ ಡೀಟೇಲ್ ಆಗಿ ಒಂದೊಂದಾಗಿ ನೋಡ್ತಾ ಬರೋಣ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ನೋಡೋಣ. ಭಾಳಷ್ಟು ಅಭ್ಯರ್ಥಿಗಳೆಲ್ಲ ಕೇಳ್ತಿದ್ರಿ. ಟೋಟಲಾಗಿ 40+ ಅಂಕ ಪಡೆದ ಮತ್ತು 45+ ಅಂಕ ಪಡೆದ ಅಭ್ಯರ್ಥಿಗಳ ಡೀಟೇಲ್ ಮಾಹಿತಿ ಗೊತ್ತಾಗ್ತಾಯಿಲ್ಲ. ನೀವು ದಿನಾಲು ಅಪ್ಡೇಟ್ ಮಾಡಿ ಅಂತ ಹೇಳ್ತಾ ಇದ್ದೀರಿ. ನಾನು ಅಡಿಗೆ ಅಂತ ವೀಕ್ಲಿ ಒನ್ ಟೈಮ್ ಅಪ್ಡೇಟ್ ಮಾಡ್ತಾ ಬರ್ತಾಯಿದ್ದೀನಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಈ ಥರದ ಒಂದು ಮಾಹಿತಿ ನೀವು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ. ಹಾಗೆ ವಾಯುವ್ಯ ಸಾರಿಗೆಯಲ್ಲಿ ಕೂಡ ಇದೇ ಥರ ಟೋಟಲ್ ಎಷ್ಟು ಅಭ್ಯರ್ಥಿಗಳು ಆಗಿದ್ದಾರೆ, ಎಷ್ಟೆಷ್ಟು ಅಂಕ ಪಡೆದಿದ್ದಾರೆ, ಆ ಒಂದು ಮಾಹಿತಿನ ಡೀಟೇಲ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅಪೇಕ್ಷೆ ಮೇರೆಗೆ ನಾವು ಒಂದು ಹುಬ್ಬಳ್ಳಿಯ ವಾಯುವ್ಯ ಕೇಂದ್ರ ಕಚೇರಿಯನ್ನು ಸಂಪರ್ಕಿಸಿದಾಗ ಅವರು ಡೈಲಿ ಒಂದು ಅಭ್ಯರ್ಥಿಗಳಿಗೆ ಮಾರ್ಕ್ಸ್ ಕಾರ್ಡ್ ಕೊಡ್ತೀವಿ ಆ ಥರದ ಡೀಟೇಲ್ ಏನಕ್ಕೆ ಆ ಥರ ಎಲ್ಲ ಹೇಳಿದರು. ಇವಾಗ ಎಲ್ಲ ಕೊಡ್ತೀವಿ ಅಂಥೇಳಿ ಮೊನ್ನೆಯಿಂದ ಅಂದರೆ 20ನೇ ತಾರೀಕಿಂದ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಒಂದು ದಿನ ಮಾಡಿದ್ರು, ನೆಕ್ಸ್ಟ್ ದಿನದಿಂದ ಅವರು ಸರ್ವರ್ನ ಮೇಂಟೆನೆನ್ಸ್ ತೊಗೊಂಡಿದ್ದಾರೆ. ಈಗಾಗಲೇ ವಾಯುವ್ಯ ಸಾರಿಗೆ ಸರ್ವರ್ ಮೇಂಟೆನೆನ್ಸ್ ಇದೆ. ನಿಮಗೆ ಯಾವುದೇ ಕರೆಪತ್ರ ಕೂಡ ಇವಾಗ ಡೌನ್ಲೋಡ್ ಆಗೋಲ್ಲ 1 ದಿನ 2 ದಿನ. ನಿನ್ನೆಯಿಂದ ನಡೀತಾ ಇದೆ. ನಿನ್ನೆ ಆಯಿತು, ಇವತ್ತು ಆಯಿತು, ಹೆಚ್ಚು ಕಡಿಮೆ ಇವತ್ತು ಸಾಯಂಕಾಲ ಕ್ಲಿಯರ್ ಆಗ್ಬೋದು. ಮೇ ಬಿ ಯಾವ ಕೂಡ ಆಗ್ಬೋದು. ನೋಡೋಣ, ಕಾದು ನೋಡೋಣ. ಆಗಿದ ತಕ್ಷಣ ಅದೇನಾದ್ರು ಅಪ್ಡೇಟ್ ಆಗಿದರೆ ನಾನು ಅದು ಕೂಡ ನಿಮಗೆ ಈ ರೀತಿಯ ಒಂದು ಮಾಹಿತಿನ ಟೋಟಲ್ ಎಷ್ಟು ಅಭ್ಯರ್ಥಿಗಳು 40+ ಇದ್ದಾರೆ ಅಂತಕ್ಕಂಥದ್ದು ನಾನು ನಿಮಗೆ ತಿಳಿಸ್ತಾ ಬರ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹಾಸನದ ಒಂದು KSRTC ಇದು ನೋಡ್ತಾ ಬರೋಣ. ನೋಡಿ, ದಿನಾಂಕ 16/12/2024ರಿಂದ 22/2/2025. ಇಲ್ಲಿ ನೋಡಿ, ಫಸ್ಟಿಗೆ ಅಂಕ ಅಂತೇಳಿದೆ, ಅದು ಎಷ್ಟು ಅಂಕ ತೊಗೊಂಡಿದ್ದಾರೆ ಅಂತೇಳಿ, ಮುಂದೆ ಅಭ್ಯರ್ಥಿಗಳಿದೆ ಅಂತೇಳಿ. ಆ ಅಂಕ ಅಷ್ಟು ಅಭ್ಯರ್ಥಿಗಳು ತೊಗೊಂಡಿದ್ದಾರೆ ಅಂತೇಳಿ ನೋಡಿ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ ನಾನು. ನೋಡಿ, ಈ 0 ಇದೆಯಲ್ಲ, ಈ 0 ಅಂತ ಅಂಕ 0 ಅಂಕ ತೊಗೊಂಡಿದ್ದಾರೆ. ಎಷ್ಟು ಜನ ಇದ್ದಾರೆ? 141 ಜನ ಇದ್ದಾರೆ. ಇಲ್ಲಿ ಹಾಸನ ಟ್ರ್ಯಾಕಲ್ಲಿ 16 ತಾರೀಕಿಂದ 22 ತಾರೀಕುವರೆಗೂ. ಹೀಗೆ ನಾವು ನೋಡ್ತಾ ಹೋದರೆ ಈ ಒಂದು ಲೈನು ನಾನು ಏನು ಮಾಡೀನಿ ಅಂದರೆ, ಈ ಒಂದು ಲೈನು ಜಸ್ಟ್ ಎಲ್ಲ ಅಭ್ಯರ್ಥಿಗಳು ಫೇಲ್ ಆಗಿದ್ದವರು, 25ಕ್ಕಿಂತ ಕಡಿಮೆ ಅಂಕ ಇದ್ದವರೆಲ್ಲ ಫೇಲ್ ಆಗಿರ್ತಾರೆ. ಆ ಲೈನ್ ಮಾಡಿದ್ದೀನಿ. ಈ ಕಡೆ 25ರ ಮೇಲೆ ಏನು ಇದ್ದಾರೆ ಇವರೆಲ್ಲ ಪಾಸ್ ಆಗಿದ್ದಾರೆ. ಅಂದರೆ ಇವರು ಪಾಸ್ ಆಗಿದ್ದಾರೆ ಅಂದರೆ ಇವರು ಕಟ್ ಆಫಲ್ಲಿ ಸೆಲೆಕ್ಷನ್ ಆಗ್ತಾರಂತೂ ಇಲ್ಲ, ಆಗಲ್ಲಂತನೂ ಇಲ್ಲ. ಯಾಕಂದರೆ ಸೆಲೆಕ್ಷನ್ ಕೂಡ ಆಗ್ಬೋದು. ಯಾಕಂದರೆ ಯಾವ ಥರ ಅಂದರೆ, ಈ ಯೋಜನೆ ನಿರಾಶ್ರಿತ ಅಭ್ಯರ್ಥಿಗಳು ಹಾಗೂ ಮಹಿಳಾ ಅಭ್ಯರ್ಥಿಗಳು ಹಾಗೂ ಮಾಜಿ ಸೈನಿಕ ಆ ಥರ ಅಭ್ಯರ್ಥಿಗಳು ಈ ಒಂದು ಲೈನಲ್ಲಿ ಸೆಲೆಕ್ಷನ್ ಆಗ್ಬೋದು, ಅದೃಷ್ಟ ಚೆನ್ನಾಗಿದ್ರೆ, ಕಾಂಪಿಟೇಷನ್ ಇಲ್ಲ ಅಂತಂದರೆ. ಇಲ್ಲಿ ನೆಕ್ಸ್ಟ್ ನೋಡ್ಬೋದು, ಈ ಕಡೆ ಒಂದು ಲೈನ್ ಕೊಟ್ಟಿದ್ದೀನಲ್ಲ, ಈ ಒಂದು ಲೈನು. ಇದು 40+ ಅಂಕ ತೊಗೊಂಡಿದ್ದ ಅಭ್ಯರ್ಥಿಗಳು. ಈ ಒಂದೆಲ್ಲ ಅಭ್ಯರ್ಥಿಗಳು ತಮ್ಮ ಕ್ಯಾಟಗಿರಿಯಲ್ಲಿ ಕಾಂಪಿಟೇಷನ್ ಕಡಿಮೆ ಇದ್ದರೆ ಸೆಲೆಕ್ಷನ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡ್ತಾ ಬರೋಣ. ನೋಡಿ ಸ್ನೇಹಿತರೆ, 40 ಅಂಕ ಪಡೆದರು 125 ಜನ, 40ವರೆ ತೊಗೊಂಡವರು 76, 41 ತೊಗೊಂಡವರು 126, 41ವರೆ ತೊಗೊಂಡವರು 82, 42 ಅಂಕ ತೊಗೊಂಡವರು 154, 42ವರೆ ತೊಗೊಂಡವರು 114, 43 ತೊಗೊಂಡವರು 144, 43ವರೆ ತೊಗೊಂಡವರು 79, 44 ತೊಗೊಂಡವರು 189, 44ವರೆ ತೊಗೊಂಡವರು 68, 45 ಅಂಕ ಪಡೆದವರು 164 ಜನ, 45ವರೆ ಅಂಕ ತೊಗೊಂಡವರು 69, 46 ಅಂಕ ತೊಗೊಂಡವರು 143, 46ವರೆ ತೊಗೊಂಡವರು 53,
47 ಅಂಕ ತಗೊಂಡವರು 104 ಜನ 47 ಅಂಕ ತಗೊಂಡವರು 104, 47ವರೆ ತಗೊಂಡವರು 36, 48 ಅಂಕ ಪಡೆದವರು 80 ಜನ, 48ವರೆ ತಗೊಂಡವರು 18 ಜನ, 49 ಅಂಕ ತಗೊಂಡವರು 52 ಜನ, 49ವರೆ ತಗೊಂಡವರು 6 ಜನ, 50ಕ್ಕೆ 50 ಅಂಕ ಪಡೆದವರು 21 ಜನ. ಸೊ ಇದು 21 ಎಲ್ಲಿ ಅಂದರೆ ಇದು ಹಾಸನ ಟ್ರ್ಯಾಕಲ್ಲಿ ಮಾತ್ರ. ಸೊ ಜೊತೆಗೆ ಹುಮನಾಬಾದ್ ಟ್ರ್ಯಾಕಲ್ಲಿ ಕೂಡ ಅದು ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಹುಮನಾಬಾದ್ ಟ್ರ್ಯಾಕಲ್ಲಿ 50ಕ್ಕೆ 50 ಹೊಡೆದವರು 9 ಜನ ಇದ್ದಾರೆ. ಟೋಟಲ್ 50ಕ್ಕೆ 50 ಪಡೆದವರು 30 ಜನ ಆದರೂ 22ನೇ ತಾರೀಕಿನ ಗಂಟ. ಸೊ ನೋಡ್ಬೋದು ಸ್ನೇಹಿತರೆ. ಸೊ ಮುಂದುವರೆದು ಸೊ ನೋಡಿ ಸ್ನೇಹಿತರೆ, 40ರಿಂದ 44ವರೆ ಅಂಕ ಪಡೆದ ಅಭ್ಯರ್ಥಿಗಳು ಎಲ್ಲಿದು ಹಾಸನದಲ್ಲಿ 40ರಿಂದ 44ವರೆ ಅಂಕ ಪಡೆದ ಅಭ್ಯರ್ಥಿಗಳು 1157 ಜನ. ಸೊ ಅದೇ ರೀತಿ 45ರಿಂದ 50 ಅಂಕ ಪಡೆದ ಒಟ್ಟು ಅಭ್ಯರ್ಥಿಗಳು 45ರಿಂದ 50 ಅಂಕ ಪಡೆದ ಒಟ್ಟು ಅಭ್ಯರ್ಥಿಗಳು ಎಲ್ಲಿ ಅಂದರೆ ಇದು ಹಾಸನ ಟ್ರ್ಯಾಕು KSRTC. ಹಾಸನ ಟ್ರ್ಯಾಕು KSRTC ಎಷ್ಟು ಅಭ್ಯರ್ಥಿಗಳು ಅಂದರೆ 746 ಜನಗಳು 45ರಿಂದ 50 ಅಂಕ ಪಡೆದವರು 746 ಅಭ್ಯರ್ಥಿಗಳು ಆಗಿರ್ತಾರೆ. ಸೊ ಸ್ನೇಹಿತರೆ ನೋಡ್ಬೋದು, ನೀವು ಮಾರ್ಚ್ ಎಂಡು ಇಲ್ಲ ಏಪ್ರಿಲ್ 15ವರೆಗೂ ಹೆಚ್ಚು ಕಡಿಮೆ ಟ್ರ್ಯಾಕ್ ಟೆಸ್ಟ್ ಮುಗಿಯುವ ಹಂತಕ್ಕೆ ಬರುತ್ತೆ. ಸೊ ಅದಾದಮೇಲೆ ಅಬ್ಸೆಂಟ್ ಆಗಿರೋ ಅಭ್ಯರ್ಥಿಗಳಿಗೆ ಎಷ್ಟು ಅಭ್ಯರ್ಥಿಗಳು ಅಬ್ಸೆಂಟ್ ಆಗಿದ್ದಾರೆ ಆ ಒಂದು ಅಂಕಿ ಸಂಖ್ಯೆ ಪ್ರಕಾರ ಎಷ್ಟು ದಿನ ಕೊಡಬೇಕಂತೆಲ್ಲ ಕೊಡ್ತಾರೆ. ಅದು ನಂತರ ದಿನದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಈ ಒಂದು ಕಾಂಪಿಟೇಷನ್ ಯುಗದಲ್ಲಿ ಅರ್ಧ ಮಾರ್ಕ್ಸು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ರಸ್ತೆ ಸಂಚಾರಿ ಚಿಹ್ನೆಗಳು ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಳ್ಳೋದು ಒಳ್ಳೆಯದು ಅಂತ ನಾನು ಹೇಳುತ್ತಾ, ಸೊ ನಾನು ಭಾಳಷ್ಟು ರಸ್ತೆ ಸಂಚಾರಿ ಚಿಹ್ನೆಗಳ ವಿಡಿಯೋ ಕೂಡ ಮಾಡಿದ್ದೀನಿ. ಅದರಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ರಸ್ತೆ ಸಂಚಾರಿ ಚಿಹ್ನೆಗಳು ಕೂಡ ನೋಡ್ತಾ ಬನ್ನಿ ಸ್ನೇಹಿತರೆ. ಹಾಗೂ ನಿಮಗೆ ಯಾವುದೇ ರೀತಿಯ ಡೌಟ್ಸ್ಗಳಿದ್ದರೆ ನೀವು ಕಮೆಂಟಲ್ಲಿ ಕೇಳ್ಬೋದು. ನಾನೇನಾದರೂ ಸ್ವಲ್ಪ ಕೆಲಸದಲ್ಲಿ ಬಿಜಿ ಇದ್ದರೆ ಒಂದು ಅರ್ಧ ಗಂಟೆ 1 ಗಂಟೆ ಒಳಗಾಗಿ ನಿಮಗೆ ನಾನು ರಿಪ್ಲೈ ಮಾಡ್ತಾ ಬರ್ತಾ ಇರ್ತೀನಿ ಅಂತ ಹೇಳುತ್ತಾ, ನೋಡಿ ಸ್ನೇಹಿತರೆ, ಸೆಲೆಕ್ಷನ್ ಪ್ರೋಸೆಸ್ಸು ಯಾವ ಥರ ನಡೆಯುತ್ತೆ ಅಂತೇಳಿ ನಿಮ್ಗೆ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ. ಸೊ ಯಾವ ಥರ ಅಂತಂದರೆ ನೋಡ್ಬೋದು ಸ್ನೇಹಿತರೆ, ಭಾಳಷ್ಟು ಅಭ್ಯರ್ಥಿಗಳೆಲ್ಲ ಕೇಳ್ತಿದ್ರಿ. ನಾನು 46 ತೊಗೊಂಡಿದ್ದೀನಿ, 45 ತೊಗೊಂಡಿನಿ, 44ವರೆ ತೊಗೊಂಡಿನಿ, ಡೇಟ್ ಆಫ್ ಬರ್ತ್ 95 ಇದೆ, 96 ಇದೆ, ಆಗುತ್ತಾ, ಆ ಕೆಟಗಿರಿ ಇದೆ, ಈ ಕೆಟಗಿರಿ ಇದೆ ಅಂತ ಭಾಳಷ್ಟು ಅಭ್ಯರ್ಥಿಗಳೆಲ್ಲ ನಿಮ್ಮ ಡೌಟ್ಸ್ಗಳನ್ನು ಕೇಳ್ತಾ ಇದ್ದೀರಿ. ಸೊ ಒಳ್ಳೆಯದು. ಯಾಕಂದರೆ ಎಷ್ಟು ನಿಂದಿರುತ್ತೆ, ಯಾವ ಕೆಟಗಿರಿಗೆ ಎಷ್ಟಾಗುತ್ತೆ, ಡೇಟ್ ಆಫ್ ಬರ್ತ್ ಎಲ್ಲಿಗೆ ಕ್ಲೋಸ್ ಆಗುತ್ತೆ ಅಂಥೇಳಿ ಖಂಡಿತವಾಗಿ ಹೇಳೋಕ್ಕಾಗೋದಿಲ್ಲ ಸ್ನೇಹಿತರೆ. ಜಸ್ಟ್ ನಾವಿಲ್ಲಿ ಅಂಕಿ ಸಂಖ್ಯೆ ಪ್ರಕಾರ 40+, 45+ ಎಷ್ಟು ಅಭ್ಯರ್ಥಿಗಳಿದ್ದಾರೆ, ಸೊ ಇಷ್ಟಿಷ್ಟು ನಿಂದಿರ್ಬೋದು ಅಂತ ಒಂದು ಅಂದಾಜು ಮಾಡ್ತೀವಿ ಹೊರತು ಇಷ್ಟಕ್ಕೆ ನಿಂದಿರುತ್ತೆ ಅಂಥೇಳಿ ಖಂಡಿತವಾಗಿಯೂ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಆ ಕೆಟಗಿರಿಯಲ್ಲಿ ಎಷ್ಟು ಅಭ್ಯರ್ಥಿಗಳು ನಿಮ್ಗಿಂತಲೂ ಜಾಸ್ತಿ ಅಂಕ ಪಡೆದಿದ್ದಾರೆ, ನಿಮ್ಗಿಂತಲೂ ಕಡಿಮೆ ಅಂಕ ಪಡೆದಿದ್ದಾರೆ. ಸೊ ಆ ಒಂದು ಮಾಹಿತಿ ಗೊತ್ತಾದರೆ ಕರೆಕ್ಟಾಗಿ ಹೇಳ್ಬೋದು. ಬಟ್ ಆ ಮಾಹಿತಿ ನಮಗೆ ಸಿಗೋದಿಲ್ಲ ಸ್ನೇಹಿತರೆ, ಅದು ಇಲಾಖೆಯಲ್ಲಿರುತ್ತೆ, ಇಲಾಖೆಯವರೇ ಫೈನಲ್ ಮಾಡ್ತಾರೆ ಸ್ನೇಹಿತರೆ. ಸೊ ಅದರಿಂದ ನಾವು ಕಟ್ ಆಫ್ ಹಾಕೋವರೆಗೂ ಕಾದು ನೋಡೋಣ ಅಂತ ಹೇಳುತ್ತಾ, ಸೊ ನೋಡಿ ಸ್ನೇಹಿತರೆ, ನಾವು 47 ಡೇಟ್ ಆಫ್ ಬರ್ತ್ 95 ಇದ್ದರೆ ನಮ್ಮದಾಗುತ್ತಾ ಅಂತ ಕೇಳಿದರೆ, ಸೊ ಇಲ್ಲಿ ಖಂಡಿತವಾಗ್ಲೂ ನನಗೆ ಸ್ವಲ್ಪ ಡೌಟೇ ಬರುತ್ತೆ. ಯಾಕಂತಂದರೆ ಇದು 2019ರಲ್ಲಿ ಆದ ಒಂದು ನೋಟಿಫಿಕೇಷನ್ನು. ಈಗಾಗಲೇ ಯಾರ್ದು ಏಜ್ ಮುಗಿದೋಗಿದೆ ಅಂಥವ್ರು ಒಂದು ಆ್ಯಾವ್ರೇಜ್ ನಂಬರ್ ತೊಗೊಂಡ್ರೆ, ಅಂದರೆ ಆ್ಯಾವ್ರೇಜ್ ನಂಬರ್ ಅಂದರೆ 43, 44, 45 ಈ ಥರ ಏನಾರು ತೊಗೊಂಡ್ರೆ ಫಸ್ಟ್ ಆ ಒಂದು ಅಭ್ಯರ್ಥಿಗಳ ಒಂದು ಗಣನೆಗೆ ತಗೊಂಡು ಅಲ್ಲಿಗೆ ಒಂದು 45, 46ಕ್ಕೆ ಕಟ್ ಆಫ್ ನಿಲ್ಲಿಸುವ, ಹಾಗೂ ಡೇಟ್ ಆಫ್ ಬರ್ತ್ ಒಂದು 1990, 91, 92 ಈ ಥರ ನಿಲ್ಲಿಸುವ ಒಂದು ಪ್ಲಾನ್ ಇದೆ ಅಂತ ನಾನು ಅನ್ಕೋತೀನಿ ಸ್ನೇಹಿತರೆ. ಯಾಕಂತಂದರೆ 46, 47 ತೊಗೊಂಡಿದ್ದವರು ನೀವು ಒಂದು 4 ಜನ 8 ಜನ ಇತ್ತಂದರೆ, ಸೊ ಹಿಂದಿನ ಅಭ್ಯರ್ಥಿಗಳು ಅವ್ರಿಗೆ ನಿಮ್ಮ ಕ್ಯಾಟಗಿರಿಯಲ್ಲಿ ಎಷ್ಟು ಅಭ್ಯರ್ಥಿಗಳು ತೊಗೊಳ್ಬೇಕು ಅಷ್ಟು ಅಭ್ಯರ್ಥಿಗಳು ಸಿಗೋದಿಲ್ಲ ಅಲ್ವಾ.
ಸೊ ಹಾಗೆ ಅವರು ಡೇಟ್ ಆಫ್ ಬರ್ತ್ ಕಡಿಮೆ ಮಾಡ್ತಾ ಬಂದಾಗ ಅವರಿಗೆ ಅಭ್ಯರ್ಥಿಗಳು ಎಲ್ಲಿಗೆ ಸಿಗ್ತಾರೋ ಅಲ್ಲಿಗೆ ಲಾಕ್ ಮಾಡ್ತಾರೆ. ಹೀಗಾಗಿ ಡೇಟ್ ಆಫ್ ಬರ್ತು ಇಷ್ಟೇ ನಿಲ್ಲುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ನಾವು 95 ಡೇಟ್ ಆಫ್ ಬರ್ತ್ ಇದೆ, 48 ತೊಗೊಂಡು ನಂದು ಆಗಲ್ಲ ಹೇಗೆ ಅಂತಲೇ ನೀವು ಕೇಳ್ಬೋದು. ಸೊ ನಾವು ಕೂಡ ಅದಕ್ಕೆ ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಆಗಬಹುದು. ಸೊ ಎಷ್ಟು ಅಭ್ಯರ್ಥಿಗಳು ನಿಮ್ಮ ಕೆಟಗರಿಯಲ್ಲಿ ತೊಗೊಂಡಿದ್ದಾರೆ ಅಂತೇಳಿ ಡೀಟೇಲಾಗಿ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಸೊ ನಾವು ಯಾವುದೇ ಅಭ್ಯರ್ಥಿಗಳಿಗೆ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಒಂದು ಆ್ಯಾವ್ರೇಜಿಂದ ಆಗಬಹುದು ಅಂತಕ್ಕಂಥದ್ದು ಮಾತ್ರ ಹೇಳ್ತೇವೆ ಹೊರತು ಯಾವುದೇ ರೀತಿಯಿಂದ ಖಂಡಿತವಾಗ್ಲೂ ಇಷ್ಟೇ ಆಗುತ್ತೆ ಹಿಂಗೆ ಆಗುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಸ್ನೇಹಿತರೆ. ಸೊ ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋದ ಒಂದು ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗಲೂ ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರಗಳು.